ಸೊ ಹಲೋ ಗಾಯ್ಸ್, ಹರ್ಷಿತ್ ವ್ಲಾಗ್ಸ್ ಚಾನಲಲ್ಲಿ ನೀವೆಲ್ರಿಗೂ ಹರ್ಷಿತ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇಂಟ್ರೋ ವಿಡಿಯೋ ಆದಮೇಲೆ ಇದೇ ನನ್ನ ಫಸ್ಟ್ ವಿಡಿಯೋ ಆಗಿದೆ. ಸೊ ಇಲ್ಲೇ ನಮ್ಮ ಮನೆ ಹತ್ರದಲ್ಲಿರೋ ಆರ್ಟ್ ಆಫ್ ಲಿವಿಂಗ್ಗೆ ನಾನು ನನ್ನ ಫ್ರೆಂಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಆಶ್ರಮಕ್ಕೆ ಬಂದಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ಸೊ ಗೈಸ್, ನೀವು ನೋಡ್ಬೋದು ಇಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಅಂದ್ರೆ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಬಂದಿದ್ದೀವಿ. ಅವನು ಇವಾಗ ವಿಡಿಯೋ ಶೂಟ್ ಮಾಡ್ತಾವನೆ. ನೋಡ್ಬೋದು ಇವಾಗ ನೀರು ಸ್ವಲ್ಪ ಗಲೀಜಿರೋದ್ರಿಂದ ಫಿಶಸ್ ಕಾಣಿಸ್ತಾ ಇಲ್ಲ, ಆದ್ರೆ ನೀವು ಬಬಲ್ಸ್ ಬರ್ತಾ ಇರೋದು ನೋಡ್ಬೋದು. ತುಂಬಾ ಬಬಲ್ಸ್ ಬರ್ತಾ ಇದೆ, ಫುಲ್ ಫಿಶಸ್ ಐತೆ. ಮಳೆ ಬೇರೆ ಹನಿ ಆಗೋ ಥರ ಇದೆ, ನೋಡೋಣ. ನೀವು ಅಲ್ಲಿ ನೋಡ್ಬೋದು ವಿಶಾಲಕ್ಷ್ಮಿ ಮಂಟಪ ಕಾಣಿಸ್ತಾ ಇದೆಯಲ್ಲ, ಅಲ್ಲೋದ್ರೆ ಎಲ್ಲ ಫಾರಿನರ್ಸು ಆಮೇಲೆ ಇಂಡಿಯನ್ಸು ಕೂಡ ಅಲ್ಲೆಲ್ಲ ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ಲ ಅಲ್ಲಿ ಕೂತ್ಕೊಂಡಿರ್ತಾರೆ. ಬನ್ನಿ ಅಲ್ಲಿ ಹೋಗೋಣ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಸೊ ಗೈಸ್, ಇಲ್ಲಿ ಗುರುಜಿ ಸಿಕ್ಕಿದ್ದಾರೆ, ಬನ್ನಿ ಮೀಟ್ ಮಾಡೋಣ. ಗುರುಜಿ ಅಂದ್ರೆ ಅವ್ರ ಫೋಟೋಸ್ ಎಲ್ಲ ಇದೆ ಇಲ್ಲಿ, ಫ್ರೇಮ್ ಎಲ್ಲ ನೀವು ನೋಡ್ಬೋದು. ಎಲ್ಲ ಹತ್ರ ಬಿಡಿ. ನೋಡಿ ಎಷ್ಟು ಬುಕ್ಸ್ ಎಲ್ಲ ಇದೆ ಅವ್ರದ್ದು. ಜನರಂತೂ ಇವ್ರನ್ನ ದೇವ್ರಂತಾನೆ ಪೂಜಿಸ್ತಾರೆ, ಅದು ಬೇರೆ ವಿಷಯ. ನೋಡ್ಬೋದು ನೀವು. ಸೊ ಗೈಸ್, ನೀವು ನೋಡ್ಬೋದು ಇಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು. ಸೊ ಗೈಸ್, ನೀವು ನೋಡ್ಬೋದು ವಿಶಾಲಕ್ಷ್ಮಿ ಮಂಟಪ. ನೋಡಿ ಎಲ್ಲ ಜನ. ಆ್ಯಕ್ಚುಲಿ ಇವತ್ತು ಕ್ಲೋಸ್ ಇರಬೇಕು, ಇನ್ನೇನು ಇಷ್ಟು ಜನ ಬಂದರೆ ಸೈಲೆನ್ಸ್ ಅಲ್ಲಿ ಮೇಂಟೈನ್ ಆಗುತ್ತೆ ಅಂತ. ವಾವ್, ವೆರಿ ನೈಸ್ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೈಸ್. ಇಲ್ಲಿ ನೋಡ್ಬೋದು ನೀವು, ಭಕ್ತಿ ತುಂಬ ಮೇಲಿದೆ ಗೈಸ್. ನೋಡ್ಬೋದು ನೀವು ಇಲ್ಲಿ ಬಂದಿದ್ದೀವಿ ಇವಾಗ. ಇಲ್ಲಿ ಒಳಗಡೆ ಕ್ರಿಯಾ ನಡೀತಾ ಇದೆ, ಅದಕ್ಕೆ ಎಲ್ಲ ಏನೇನೋ ಅಂತಿದ್ದಾರೆ. ಇವರು ಯಾಕೆ ಜುಟ್ಟು ಹಿಂದೆ ಬಿಡ್ತಾರೆ ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಒಳ್ಳೆ ಫೋಟೋಶೂಟ್, ಒಳ್ಳೆ ಪ್ಲೇಸ್ ಇದೆ ಇಲ್ಲೆಲ್ಲ, ಮಸ್ತಾಗಿ ಫೋಟೋಶೂಟ್ ಮಾಡ್ಬೋದು.
ನಿಮಗೆ ಆಮೇಲೆ ನಾನು ಮೇಲ್ಗಡೆಯಿಂದ ಒಂದು ಚಿಕ್ಕ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್ ಇಲ್ಲಿ ನೋಡ್ಬೋದು ನೀವು, ಇವನೇ ನನ್ನ ಫ್ರೆಂಡ್ ಸತೀಶ್ ಅಂತ ಅಂದ್ಬಿಟ್ಟು ನೋಡ್ಬೋದು. ಸೊ ಇಲ್ಲಿ ನಾವು ಮೇಲೆ ಹೋಗ್ತಾ ಇದ್ದೀವಿ. ಯಾರ್ಯಾರೋ ಅವ್ರೆ. ಸೊ ಐ ಗೆಸ್ ವಿಶಾಲಕ್ಷ್ಮಿ ಮಂಟಪ ಓಪನ್ ಇದೆ ಹಿಂದ್ಗಡೆಯಿಂದ, ಮುಂದ್ಗಡೆಯಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಯಾರ್ಯಾರೋ ಬರ್ತಾ ಇದ್ದಾರಲ್ಲ ಅದಕ್ಕೆ. ಇದು ಸೈಡ್ ವ್ಯೂಸ್. ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್ ಇವಾಗ ನಾವು ಮತ್ತೆ ವಿಶಾಲಕ್ಷ್ಮಿ ಮಂಟಪ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಗೋಶಾಲೆ ವ್ಯಾನ್, ಒಂದು ವ್ಯಾನ್ ಇದೆ, ಅದು ಡೈರೆಕ್ಟ್ ಗೋಶಾಲೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ 100+ ಹಸುಗಳಿದೆ, ಅಲ್ಲೆಲ್ಲ ನಿಮಗೆ ತೋರಿಸೋಣ ಅಂತ ಇದ್ದೆ. ಆದರೆ ಇವಾಗ ಮಳೆ ಬರ್ತಾ ಇರೋ ಕಾರಣ ನೀವು ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ. ಸೊ ನೋಡೋಣ ಬನ್ನಿ ಗೈಸ್. ಇವ್ರು ನೋಡಕ್ ನಮ್ಮ ಮಲ್ಲಮ್ಮ ಇಲ್ವಾ, ಬಿಗ್ ಬಾಸ್ ಮಲ್ಲಮ್ಮ ಅವ್ರ ಅಕ್ಕ ಥರ ಇದ್ದಾರೆ. ನೀವೇನಾ ಅದು? ಬರೀ ಇಂಥದೆಯ ಗೈಸ್ ನೀವು ಅಲ್ಲಿ ಯಾವಾಗಲೇ ತೋರಿಸಿದ್ಮೇಲೆ ಮಲ್ಲಮ್ಮ ಅವ್ರ ಅಕ್ಕ ಅಲ್ಲಿ ನೋಡ್ಬೋದು. ಇವಾಗ ಮಲ್ಲಮ್ಮ ನೀರು ಹೊಡಿ ಇಲ್ಲಿ ಫುಲ್ ಫ್ಯಾಮಿಲಿ ಬರೀ ಬ್ರೋನು ನಡ್ಕೊಂಡು ಹೋಗ್ತವ್ರೆ. ಬ್ರೋ ಏನಾದರೂ ಲೈಕ್ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಬ್ರೋ ನಾನು ಇಲ್ಲಿಲ್ಲ, ನಾನು ಕಾಲೇಜಲ್ಲಿ ಓದ್ತೀನಿ. ಅಂದರೆ ಆರ್ಟ್ ಆಫ್ ಲಿವಿಂಗಲ್ಲಿ ನಮಗೆ ಆರ್ಗ್ಯಾನಿಕ್ ಪ್ಲಾಂಟಿಂಗ್ ಏನಾದರೂ ಸಿಕ್ಕರೆ ಅದ್ರದ್ದು ಫೋಟೋ NSSಗೋಸ್ಕರ ಯೂಸ್ ಆಗಿ. ಬೇಸಿಕಲಿ ಆರ್ಟ್ ಆಫ್ ಲಿವಿಂಗ್ ಒಂಥರ ಹೇಗಂದರೆ ನಮ್ಮ ಕಾಲೇಜ್ ಅವರಿಗೆ ಏನಿದ್ರು ಆರ್ಟ್ ಆಫ್ ಲಿವಿಂಗ್, ಊಟ ಮಾಡೋದಿದೆ ಆರ್ಟ್ ಆಫ್ ಲಿವಿಂಗ್, NSS ಕ್ಯಾಂಪ್ ಇದೆ ಆರ್ಟ್ ಆಫ್ ಲಿವಿಂಗ್, ಏನಿದ್ರು ಆರ್ಟ್ ಆಫ್ ಲಿವಿಂಗ್. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಒಂಥರ ಎಲ್ಲ ಹೆಲ್ಪ್ಫುಲ್ ಆಗಿದೆ, ಚೆನ್ನಾಗಿದೆ. ಸೊ ಗೈಸ್ ಇವಾಗ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಫಾರಿನರ್ಸ್ಗೆ ರಿವ್ಯೂ ಕೇಳೋಣ ಅಂದರೆ ಯಾರು ಫಾರಿನರ್ಸೇ ಸಿಗ್ತಾ ಇಲ್ಲ, ಕ್ಯಾಮ್ರಾ ನೋಡ್ಕೊಂಡು ಓಡ್ತವ್ರೆ. ಸೊ ನೋಡೋಣ ಮುಂದೆ. ಜಸ್ಟ್ ಅ ವಿಡಿಯೋ, ವಿ ವಾಂಟ್ ಸಮಥಿಂಗ್ ರಿವ್ಯೂ ಅಬೌಟ್ I see a very about art of living. oh this no ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. Basically you are from Orissa. Okay. How do you feel like every people are coming here, so many people? Yes, so it's a family. They have come, they have gone. Local the garden, they have seen that back side of a lake also. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. I am just waiting for them. Okay, thank you. ಅವನು ಒಡಿಶಾವನ್ ಅಂತ ಬಿಟ್ರೆ ಇನ್ನೇನು ಅರ್ಥ ಆಗಿಲ್ಲ. ಸೊ ಗೈಸ್ ಇದು ಬ್ಯಾಕ್ ಗೇಟ್ ಆಫ್ ಆರ್ಟ್ ಆಫ್ ಲಿವಿಂಗ್. ಸೊ ನಾವು ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.